ಸೊ ಇಲ್ಲಿ ನೋಡಿ ಇಡೀ ಕಾರ್ಕಳ ಕಾಣುತ್ತೆ ಇಲ್ಲಿ. ಮೆಟ್ಟಿಲುಗಳನ್ನು ಹತ್ತಿ ಬರುವಂತಹ ಈ ಬಾಹುಬಲಿ ಬೆಟ್ಟಕ್ಕೆ ಬರೋದೇ ಒಂದು ಖುಷಿಯಾದ ಕ್ಷಣ. ಬಾಹುಬಲಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವಿಶೇಷವಾದ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೌದು, ಈ ಊರಲ್ಲಿ ನೀವು ಎಲ್ಲಿ ನೋಡಿದರೂ ಕರಿ ಕಲ್ಲಿನಿಂದ ಕೂಡಿರ್ತಕ್ಕಂಥ ಬೆಟ್ಟಗಳೇ, ಕರಿ ಬಂಡೆಗಳ ಬೆಟ್ಟಗಳನ್ನೇ ನೀವು ನೋಡಬಹುದು. ಹಾಗೆ ಈ ಪ್ರದೇಶದಲ್ಲಿ ವಿಶ್ವದ 2ನೇ ಅತಿ ಎತ್ತರದ ಬಾಹುಬಲಿ ಮೂರ್ತಿಯನ್ನು ಹೊಂದಿರುವ ಪ್ರದೇಶ ಇದು. ಹೌದು, ಇಲ್ಲಿ ವಿಶ್ವದ 2ನೇ ಅತಿ ಎತ್ತರದ ಬಾಹುಬಲಿ ಮೂರ್ತಿಯನ್ನ, ಏಕಶಿಲಾ ಮೂರ್ತಿಯನ್ನ ನೀವು ಇಲ್ಲಿ ಕಾಣ್ಬೋದು. ಅದೇ ರೀತಿ 1ನೇ ಸ್ಥಾನದಲ್ಲಿ ಬಂದು ನಿಲ್ಲೋದು ಶ್ರವಣಬೆಳಗೊಳದ ಮೂರ್ತಿ. ಹೌದು, ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ ಬಾಹುಬಲಿ. ನಾವು ಬಂದಿರೋ ಪ್ಲೇಸ್ ಯಾವುದು ಗೊತ್ತಾ? ಅದೇ ಕಾರ್ಕಳ. ಸೊ ಈ ಕಾರ್ಕಳಕ್ಕೆ ಕಾರ್ಕಳ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಇಲ್ಲಿ ಸುತ್ತಮುತ್ತಲೂ ತುಂಬಾ ಕರಿಕಲ್ಲುಗಳಿವೆ. ಅದನ್ನು ತುಳುವಲ್ಲಿ ಕಾರ್ಲ ಅಂತ ಕರೀತಿದ್ರು, ಅಂದ್ರೆ ಹಳೆ ಕಾಲದಲ್ಲಿ ಆತರ ಕರೀತಿದ್ರು. ಹಾಗೂ ಕನ್ನಡದಲ್ಲಿ ಕಾರ್ಕಳ ಅಂತ ಕರೀತಿದ್ಲು. ಅದು ಆಡು ಭಾಷೆಯಲ್ಲಿ ಆದಂತಹ ಒಂದು ಊರಿನ ಹೆಸರಾಗಿತ್ತು. ಹೌದು, ಕರಿಕಲ್ಲು. ಅದೇ ತರ ತುಳುವಿನಲ್ಲಿ ಕಾರ್ಲ ಅಂತ. ಸೊ ಅದು ಕಾರ್ಕಳ ಅಂತ ಆಗಿ ಬದಲಾಗಿದೆ. ನಿಮಗೆ ಗೋಮಟ ಬೆಟ್ಟಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲೇ ಪಕ್ಕದಲ್ಲೇ ಮೆಟ್ಟಲಿದೆ. ಆ ಮೆಟ್ಟಲಿಂದ ನೀವು ಮೇಲೆ ಹೋದ್ರೆ ನಡ್ಕೊಂಡು ಹೋಗ್ಬೋದು. ಹಾಗೆ ಗಾಡಿ ಏನಾದರೂ ವೆಹಿಕಲ್ ಏನಾದರೂ ತೊಗೊಂಡು ಹೋಗ್ಬೇಕಂದ್ರೆ ಆ ಕಡೆ ಮುಂದೆ ಒಂದು ಗೇಟ್ ಇದೆ, ಅಲ್ಲಿಂದ ಹೋಗ್ಬೋದು. ಅದಕ್ಕೆ ಮುಂಚೆ ಪರ್ಮಿಷನ್ ತೊಗೋಬೇಕು, ಕಚೇರಿಯಲ್ಲಿ ಬಂದು ವಿಚಾರಿಸ್ಬೇಕಾಗತ್ತೆ. ಮೆಟ್ಲತ್ತಿನ ಹೋಗ್ಬೋದು. ಇಲ್ಲಿಂದ ಈ ರಸ್ತೆಯಿಂದ ಸೈಡಿಂದ ರಸ್ತೆ ಇದೆಯಲ್ಲ, ಅದರಿಂದ ಹೋದರೆ ಇನ್ನೊಂದು ರಸ್ತೆ ಸಿಗುತ್ತೆ. ಅಲ್ಲಿ ಹೋದರೆ ನಾವು ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ತೇವೆ. ಏನಿದೆಯಲ್ಲ, ಇದು ಉಡುಪಿ ಜಿಲ್ಲೆಯಿಂದ ಒಂದು ಸುಮಾರು 41 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆ ಮೂಡುಬಿದಿರೆಯಿಂದ ಒಂದು ಸುಮಾರು 18 ಕಿಲೋಮೀಟರ್ ದೂರದಲ್ಲಿ ಕಾರ್ಕಳ ಸಿಗುತ್ತೆ. ಮಂಗಳೂರಿನಿಂದ ಏನಾದರೂ ಬರಬೇಕಂತಂದ್ರೆ ಮಂಗಳೂರಿನಿಂದ ಸುಮಾರು ಒಂದು 51 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲ ಈ ಉಡುಪಿ ಮತ್ತು ಮಂಗಳೂರು, ಮೂಡುಬಿದಿರೆಯಿಂದ ಕೂಡ ಬಸ್ಗಳು ಕಾರ್ಕಳಕ್ಕೆ ಬರ್ತದೆ. ಹಾಗೂ ಬಸ್ ಸ್ಟ್ಯಾಂಡ್ ನಿಯರ್ ಆಗಿದೆ ಇದು. ಹೌದು, ಬಸ್ ಸ್ಟ್ಯಾಂಡ್ನಿಂದ ಅಲ್ಲಿ ನಿಮಗೆ ತುಂಬಾ ಇದು ಆಟೋ ರಿಕ್ಷಾಗಳಾಗ್ಬೋದು ಅಥವಾ ಲೋಕಲ್ ವೆಹಿಕಲ್ಗಳಾಗ್ಬೋದು, ಹೈರ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ಗೊಮ್ಮಟದ ಬೆಟ್ಟದವರೆಗೂ ನೀವು ಗಾಡಿಯನ್ನು ತರಬಹುದು. ಅದು ಕಚೇರಿಯಲ್ಲಿ ನಾವು ಬೇಗ ತೆಗೆಸ್ಕೊಂಡು ಮೇಲಕ್ಕೆ ಬಂದು ದರ್ಶನ ಮಾಡಿ ಪಡ್ಕೊಳ್ಬೋದು. ಬನ್ನಿ, ಹಾಗಿದ್ರೆ ಗೊಮ್ಮಟ ಬೆಟ್ಟದ ಮೇಲೆ ಬಂದಿದ್ದೇವೆ. ಬಾಹುಬಲಿಯ ದರ್ಶನವನ್ನ ಮಾಡೋಣ. ಎಂಟ್ರೆನ್ಸ್ ಇಂದ ಒಳಗಡೆ ಬಂದ ತಕ್ಷಣ ವಿಶಾಲವಾದ ಅಂಗಣವನ್ನು ನೀವು ಇಲ್ಲಿ ನೋಡಬಹುದು. ಈ ಬೆಟ್ಟದ ಮೇಲಿಂದ ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಆ ಕಡೆಗೆ ಚತುರ್ಮುಖ ಬಸದಿ ಕಂಡು ಬರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಪೂರ್ತಿ ಕಾರ್ಕಳದ್ದು ಒಂದು ವಿಹಂಗಮ ನೋಟವನ್ನು ನೀವು ಪಡಿಬಹುದು. ಸೊ ಇಲ್ಲಿ ಎಂಟ್ರೆನ್ಸಿಗೆ ಎದುರುಗಡೆ ನಿಮಗೆ ಏನು ಕಂಬ ಕಾಣುತ್ತಲ್ಲ, ಇದು ಬ್ರಹ್ಮದೇವರ ಕಂಬ ಅಂತ ಕರೀತಾರೆ. ಇದು ಬ್ರಹ್ಮ ಯಕ್ಷ ಮಾನಸ್ತಂಭ ಅಂತ ಕರೀತಾರೆ. ಸೊ ಹಾಗೆ ಇಲ್ಲಿ ಪಕ್ಕದಲ್ಲಿ ಕ್ಷೇತ್ರಪಾಲರಿದ್ದಾರೆ. ಕ್ಷೇತ್ರಪಾಲ ಅಂದರೆ ಕ್ಷೇತ್ರ ರಕ್ಷಕ ಅಂತ ಅಲ್ಲ, ಇದು ಪುರಾತತ್ವ ಇಲಾಖೆಯ ಸಂರಕ್ಷಿತ ಪ್ರದೇಶ. ಸೊ ಇಲ್ಲಿ ಬೋರ್ಡ್ ಕೂಡ ನೋಡ್ಬೋದು ನೀವು. ಮತ್ತು ಹಾಗೆ ಇಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಮೆಟ್ಟಿಲುಗಳನ್ನು ಹತ್ತಿ ಬರುವಂತಹ ಈ ಬಾಹುಬಲಿ ಬೆಟ್ಟಕ್ಕೆ ಬರೋದೇ ಒಂದು ಖುಷಿಯಾದ ಕ್ಷಣ. ಹಾಗೆಯೇ ಈ ಕಾರ್ಕಳದ ಬಾಹುಬಲಿ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಸ್ವಾಗತ.
ಈರೈದು ದಿಕ್ಕನು ಮೂರು ಲೋಕವನೊಂದೇ ಭಾರಿ ತುಂಬುವ ಗಣಮಹಿಮಾ ಆರು ಬಲ್ಲರು ನಿನ್ನ ಘನವ ನನ್ನೊಳಗಿರು ವೀರಾ ಚಿದಂಬರ ಪುರುಷ ನಿರಾಯುಧಂ ನಿರ್ವಿಕಾರಂ ನಿರಾಲಂಕಾರ ಬಂಧುರಂ ನಿರಂಬರಂ ವಿನೇತಾರಂ ಭಜೆ ಶ್ರೀ ಗೊಮ್ಮಟೇಶ್ವರಂ. ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡ್ತಿದ್ದೀರಲ್ಲ, ಇದು ಏಕಶಿಲಾ ಮೂರ್ತಿ. ಅಂದರೆ ಒಂದೇ ಕಲ್ಲಿನಲ್ಲಿ ಇಷ್ಟು ಎತ್ತರವಾದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿದ್ದಾರೆ. ಈ ಗೊಮ್ಮಟೇಶ್ವರ ಮೂರ್ತಿಯ ಹೈಟ್ ಏನಿದೆಯಲ್ಲ, ಇದು 42 ಫೀಟಿನಷ್ಟು ಉದ್ದ ಇದೆ. ಹಾಗೆ ಇದನ್ನು ಸ್ಥಾಪನೆ ಮಾಡಿದ್ದು ಸುಮಾರು ಒಂದು 1432ನೇ ಇಸ್ವಿಯಲ್ಲಿ, ಅಂದರೆ ಫೆಬ್ರವರಿ 13ನೇ ತಾರೀಕು ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುತ್ತೆ. ಹಾಗೆ ಈ ಗೊಮ್ಮಟೇಶ್ವರ ಮೂರ್ತಿಗೆ ಮಹಾಮಸ್ತಕ ಅಭಿಷೇಕ ಕೂಡ ಮಾಡ್ತಾರೆ. 12 ವರ್ಷಗಳಿಗೊಮ್ಮೆ ಈ ಮಹಾಮಸ್ತಕ ಅಭಿಷೇಕ ನಡೆಯುತ್ತೆ. ಸೊ ಮಾಘ ಮಾಸದಲ್ಲಿ ಬರ್ತಕ್ಕಂಥ ದಿನದಂದು ಈ ಮಹಾಮಸ್ತಕ ಅಭಿಷೇಕ ನೆರವೇರಿಸುತ್ತಾರೆ. ನೋಡಿ ಎಷ್ಟೊಂದು ಬೃಹತ್ತಾಕಾರದ ಗೊಮ್ಮಟೇಶ್ವರ ಮೂರ್ತಿ. ಸೊ ಅದೇ ರೀತಿಯಾಗಿ ಇಲ್ಲಿ ಎದುರುಗಡೆ ನೋಡಿ ಶ್ರೀ ರಾಜಗುರು ಪೀಠ ಇದೆ. ಸ್ನೇಹಿತರೆ, ಈ ಕಾರ್ಕಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯನ್ನು ಸಾಂತಾರ ರಾಜವಂಶದ ವೀರ ಪಾಂಡ್ಯ ಭೈರರಸ ಒಡೆಯರ್ ಅವರು ಕ್ರಿಸ್ತಶಕ 1432ನೇ ಇಸ್ವಿಯಲ್ಲಿ ಕಟ್ಟಿಸ್ತಾರೆ. ಈ ಪ್ರತಿಮೆಯನ್ನು ಕೆತ್ತಿದಂತಹ ಮಹಾನ್ ಶಿಲ್ಪಿ ಕಲ್ಕೊಡ ಅಂತ ಹೇಳಿ. ನೋಡಿ, ಗೋಮಟ ಬೆಟ್ಟದ ಮೇಲೆ ನೀವು ಗಾಡಿ ಏನಾದರೂ ತೊಗೊಂಡು ಬಂದರೆ, ಅಂದರೆ 4 ವೀಲರ್ಗೆ ಮಾತ್ರ ಅವಕಾಶ ಇದೆ ಮೇಲೆ ತರಲಿಕ್ಕೆ. ಸೊ ಬಂದರೆ ಇಲ್ಲಿ 50 ರೂಪಾಯಿ ಪಾರ್ಕಿಂಗ್ ಚಾರ್ಜಸ್ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಮೇಲಿನವರೆಗೂ, ಅಂದರೆ ಯಾರಿಗೆಲ್ಲ ಮೆಟ್ಟಲು ಹತ್ತಿ ಬರಲಿಕ್ಕಾಗಲ್ವೋ ಅವರು ಗಾಡಿಯನ್ನು ಇಲ್ಲಿವರೆಗೂ ತರಬಹುದು. ಏಡಿ ಇದೆಯಾ? ಕಪ್ಪೆಗಳಿದ್ದಾವೆ. ನೋಡಿ, ಸ್ಟೆಪ್ಪಲ್ಲಿ ಬಂದರೆ ಇಲ್ಲಿ ಬರ್ತೀವಿ ನಾವು. ಸ್ಟೆಪ್ಪಲ್ಲಿ ಬಂದರೆ ಇಲ್ಲಿ ಬರೋದಲ್ಲ? ಹೌದು. ನೋಡಿ, ಅಷ್ಟು ಸ್ಟೆಪ್ ಇದೆ. ಈ ಬೆಟ್ಟದ ಮೇಲಿಂದ ನೋಡಿ, ಅಲ್ಲಿ ಏನು ಕಾಣ್ತದಲ್ಲ, ಅದು ಚತುರ್ಮುಖ ಬಸದಿ. ಸೊ ಇಲ್ಲಿ ನೋಡಿ, ಇಡೀ ಕಾರ್ಕಳ ಕಾಣುತ್ತೆ. ಇಲ್ಲಿಂದ ಫುಲ್ ಕಾರ್ಕಳ ಕಾಣುತ್ತೆ ನೋಡಿ. ಸಿಟಿ ಎಕ್ಸ್ಟೆನ್ಷನ್ ಎಲ್ಲ ಕಾಣುತ್ತೆ. ಸ್ನೇಹಿತರೆ, ಈ ಬೆಟ್ಟದ ಮೇಲಿದ್ದೀವಲ್ಲ, ಇಲ್ಲಿ ನೋಡಿ ಸೂರ್ಯಾಸ್ತ ಕೂಡ ಆಗ್ತಾ ಇದೆ. ಇಲ್ಲಿಂದ ಸನ್ಸೆಟ್ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ. ಅಲ್ಲಿ ನೋಡಿ ಬಾಹುಬಲಿ, ತುಂಬ ಒಳ್ಳೆ ಪರಿಸರ ಇದೆ. ನೋಡಿ ಹೇಗೆ ಕಾಣುತ್ತೆ ಅಂತ ಇಲ್ಲಿ. ವಾಹ್, ಎಂತ ಸೀನಿಕ್ ವ್ಯೂ ನೋಡಿ. ಇಲ್ಲಿ ಕೆಳಗಡೆ ಒಂದು ಕೆರೆ ಇದೆ, ರಾಮ ಸಮುದ್ರ ಅಂತ ಕರೀತಾರೆ. ಎಲ್ಲಿದೆ ನೋಡಿ, ದೂರದಲ್ಲಿ. ಇಲ್ಲಿ ಆ ಕಡೆ ಒಂದು ಕೆರೆ ಕಾಣುತ್ತೆ, ಇಲ್ಲಿಂದ ಕಾಣೋದಿಲ್ಲ ಅದು. ಅಲ್ಲಿ ಕೆರೆ ಬಸದಿ ಇದೆ. ಇಲ್ಲಿ ಒಂದು ಪಕ್ಕದಲ್ಲಿ ಒಂದು ಕೆರೆ ಇದೆ, ಸಣ್ಣ ಪುಷ್ಕರಣಿ ಇದೆ. ನೋಡಿ, ಚಂದ್ರಪ್ರಭಾ ಸ್ವಾಮಿ ಬಸದಿ, ಇದು ಕಾರ್ಕಳ ಜೈನ ಮಠ. ಇಲ್ಲಿ ಮುಂದೆ ನೋಡಿದರೆ ನಿಮಗೆ ಚತುರ್ಮುಖ ಬಸದಿ ಕಾಣುತ್ತೆ.
ಸ್ನೇಹಿತರೆ, ಈ ಕಾರ್ಕಳದಲ್ಲಿರುವ ಮೋನೋಲಿಥಿಕಲ್ ಮೂರ್ತಿಯನ್ನು ನೋಡಿ ನಮಗಂತೂ ತುಂಬಾ ಸಂತೋಷ ಆಯಿತು. ಈ ಕಾರ್ಕಳದಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ಗಳಿವೆ. ಇದು ಎಲ್ಲ ಜೈನ ಅರಸರು ಆಳ್ತಿದ್ದಂತಹ ಕಾಲದಲ್ಲಿ ಕಟ್ಟಿದಂತಹ ದೇವಸ್ಥಾನಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು, ಈ ಸುತ್ತಮುತ್ತಲ ಪ್ರದೇಶದಲ್ಲಿ ಅನೇಕ ಇವೆ. ಅದನ್ನೆಲ್ಲ ನೋಡಿ ನಮಗಂತೂ ಭಾಳ ಸಂತೋಷ ಆಯಿತು. ನೀವು ಕಾರ್ಕಳಕ್ಕೆ ಬಂದರೆ ಈ ಗೊಮ್ಮಟ ಬೆಟ್ಟಕ್ಕೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೌದು, ಅಷ್ಟೊಂದು ಅದ್ಭುತವಾದ ಬಾಹುಬಲಿ ಮೂರ್ತಿ ಇದೆ. ಹೌದು. ಇಲ್ಲಿ ಕರ್ನಾಟಕದಲ್ಲಿ 5 ಕಡೆ ಬಾಹುಬಲಿ ಮೂರ್ತಿಗಳಿವೆ. ನಮ್ಮದು ವೇಣೂರಲ್ಲಿ ಆಗಿರ್ಬೋದು, ಇದು ಕಾರ್ಕಳದಲ್ಲಿ ಆಗಿರ್ಬೋದು, ಧರ್ಮಸ್ಥಳದಲ್ಲಿ ಹಾಗೂ ಶ್ರವಣಬೆಳಗೊಳದಲ್ಲಿ, ಗೋಮಟಗಿರಿಯಲ್ಲೂ ಮೂರ್ತಿ ಇದೆ. ಬಾಹುಬಲಿಯ ಮೂರ್ತಿಗಳನ್ನು ನಾವು ನೋಡ್ಬೋದು. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.